ಇದೆ ಅನ್ನುವಂಥದ್ದು ಬಿಜೆಪಿಯಿಂದ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ನಿಮ್ ಮಾಧ್ಯಮ ನೋಟಿಸ್ ಯಾವಾಗ ಗೊತ್ತಾಯ್ತು? ನಿನ್ನೆ ರಾತ್ರಿ ಬೆಳಿಗ್ಗೆ ಗೊತ್ತಾಗ ನಂಗೆ 2 ದಿವಸದಿಂದ ಗೊತ್ತಾಗಿದೆ. ಅದೇ ದೊಡ್ಡ ಮಹತ್ವ ಅಲ್ಲ, ತಲೆ ಕೆಡಿಸ್ಬೇಡಿ. ಅದನ್ನ ಸ್ವಲ್ಪ ನೋಟಿಸ್ ಎಲ್ಲಾರು ಓದ್ರಿ, ನೋಟಿಸ್ ಕಂಟೆಂಟ್ ನೋಡ್ಕೊಂಡು ಅದ್ರ ಮೇಲೆ ನೀವು ಪ್ರತಿಕ್ರಿಯೆ ಕೊಡೋದು ಒಳ್ಳೇದು. ನೋಡಿ, ಅದೊಂದು ಸ್ವಾಭಾವಿಕ ಪ್ರತಿಕ್ರಿಯೆ. ಏನ್ರಿ, ಕೆಲವೊಂದು ಮಾಧ್ಯಮದಲ್ಲಿ ಮಾನ್ಯ ಯತ್ನಾಳ್ ಅವರು ರಾಯಚೂರು ಬರುವಾಗ, ರಾಯಚೂರು ವಾಪಸ್ ಬರುವಾಗ ಅವ್ರಿಗೆ ಒಬ್ಬರ ದಿಲ್ಲಿ ನಾಯಕರು ಫೋನ್ ಮಾಡ್ರು. ಫೋನ್ ಮಾಡಿ ಯತ್ನಾಳ್ ಅವ್ರಿಗೆ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದ್ರು. ಅವ್ರೇ ಅಂದ್ರು, ಇಲ್ಲ ರೀ ಹಂಗ್ ಬರಾಕ್ ರೀ ಸಾಹೇಬ್ರೆ, ನಾವು ಟೀಮ್ ಎಲ್ಲ ಬಂದ್ರೆ ಎಲ್ಲಾರು ಬರ್ತೀವಿ, ಬರಂಗಿಲ್ಲ ಅಂತಂದ್ರು. ಸ್ವಾಭಾವಿಕ ಹೇಳಿರೋರು. ಅದೇನ್ ಮಾಡ್ರು, ನಮ್ಮ ಕಟ್ ಅಂಡ್ ಪೀಸ್ ಮಾಡಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಅಂಡ್ ಪೀಸ್ ಬಹಳ ನಡೆದ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಶೋ ಮಾಡ್ರು. ಸ್ವಲ್ಪ ನಾನಾ ಸ್ಥಳದಲ್ಲಿ ಸಿಟ್ಟು ಬರ್ತೈತೆ. ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟಾರ, ಅದನ್ನ ಸಮರ್ಥ ಉತ್ತರ ಕೊಡ್ತೀವಿ. ನಮ್ಗೆ ಅದೇನು ಬಾಧಕ ಆಗುದಿಲ್ಲ. ನಮ್ಮ ಟೀಮ್ ಏನ್ ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡುದಿಲ್ಲ. ಪಕ್ಷ ವಿರೋಧವ್ರು ಏನ್ ಕ್ರಮ ತಗೋತಾರೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುದುಗುರ ಆಗದಂತ ಕೆಲಸ ಮಾಡಿಲ್ಲ ನಾವು. ಅವ್ರು ಮಾಡುದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC/ST ಶಾಸಕರ ಹತ್ರ ನೋಡಿ ಎಲ್ಲ ತಗೊಂಡ್ ನೋಡಿ, ಅವ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡುದಿಲ್ಲ ಅಂತ ಕರ್ಸತ್ತಾರ. ಲಿಂಗಾಯ ಶಾಸಕ ಯಾರು ಇಲ್ಲ, ಒಕ್ಕಲ ಶಾಸಕ ಯಾರು ಇಲ್ಲ. ನೀವು ಕೇಳಪ್ಪ, ನೋಡಕ್ಕೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಕೇಳಿ ಅದ್ರಲ್ಲಿ ಪ್ರತಾಪ್ ಪಾಟೀಲ್ ಇದಾರೆ. ನನ್ನ ಬೆನ್ನ ಪೂರಾ ಜೀವನ ಹಾಳು ಮಾಡ್ಕೋದಾರ. ಅವ್ರ ಸಾಧ್ಯದ ಅಲ್ಲಿ ಸಂಪಂಗ್ ಇದಾರ, ಹರ್ಷವರ್ಧನ್ ಅದಾರ, ಮಸಾಲೆ ಜಯರಾಮ್ ಅದಾರ, ಇನ್ನು ಅನೇಕ ನಾಯಕರ ನನ್ನ ಸಂಪರ್ಕ ಅಲ್ಲಿ ಇದ್ದಂತ 70% ನನ್ನ ಜನ ಅದಾರೆ. ನಮ್ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದಾರೆ, ಅವ್ರು ಬಿಡ್ರಿ, ಯಾರು ಮಾತಾಡ್ತಾ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನ ಅನಿವಾರ್ಯ ಅಪ್ಪ ಮಕ್ಕ ಸಮರ್ಥ ಮಾಡಕ್ಕೆ ಅನಿವಾರ್ಯ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡ್ಲಿ, ಪಾಪ ಅವ್ನ ಡ್ಯೂಟಿ ಮಾಡ್ತಾನೆ, ಅವ್ನು ನಮ್ ಡ್ಯೂಟಿ ಮಾಡ್ತೇವೆ ನಾವು. ನನ್ನ ಮಿತ್ರ ಶಾಸಕರ 70% ಮಂದಿ ಇರಲ್ಲ, ಬರ್ಲಿ. ರಮೇಶ್ ಜಾರಕಿಹೊಳಿ ತಪ್ಪತ್ ಹೇಳಿ ಅವ್ರು ಶರಣರ ಹೇಳಿ ಕೇಳ್ತಾನ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡ್ಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲ್ ಮಾತಾಡಿದ್ರ ಆ 70% ಮಂದಿ ಹೆಸರು ಕೊಡ್ತಾನ. ಅವ್ರು ಬಂದ್ ಕ್ಲೋಸ್ ಅವ್ರನ್ನೆಲ್ಲ ನಾನ್ ಕನ್ವಿನ್ಸ್ ಮಾಡ್ಲೆ, ನೀವ್ ಮಾಡೋದ್ ತಪ್ಪತಿ ಅಂದ್ರೆ ನನ್ನ ಕ್ಷಮಾ ಒಪ್ಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರ ಹೇಳಿ ಕೇಳಕ್ ರೆಡಿ. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡ್ಕೊಡ್ತು. ಹೈಕಮಾಂಡ್ ಇಲ್ಲ ತಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನ್ ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರೆ ಕೇಳಕ್ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕಲ್ಲ. ಅದನ್ನು ನಮ್ ವಿಜೇಂದ್ರ ಸಾಹೇಬ್ರು ಮನ್ಯಾಗ ಕೂತ್ರು. 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ರು. ನೀವೇ ನೋಡಿ, ದಿಲ್ಲಿ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮನವಿ ಮಾಡ್ಕೋತೀನಿ, ಅವ್ನ್ ನೀಗುದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೇದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳ್ ಸಹಿತ ಆಗುದಿಲ್ಲ. ವಿಜೇಂದ್ರ ಅವಾಗ ಅದು ಹೊಂದುದಿಲ್ಲ. ಸಣ್ಣ ವಯಸ್ಸಾಗಿ ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡುವಂತ ರಾಜಕೀಯ ಅವಾಗ ಹೊಂದುದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆ ವಾತಾವರಣ ಇದೆ. ಎಂತ ವಾತಾವರಣದಾಗ ನಾವು 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ಅದ್ ಮತ್ತೆ ಏನಾದ್ರು ನಮ್ಮಿಂದ ಸೋತ ನಾಚಬೇಕು. ಅವ್ರು ಒಂದೇ ಸ್ಟೇಟ್ಮೆಂಟ್ ವಿಜೇಂದ್ರ ಅವ್ರದ್ದು ಏನತ್ತೆ, ನಾವು ಉಪಚುನಾವಣೆ ಬಹಳ ಸೀರಿಯಸ್ ತಗೊಂಡಿಲ್ಲ ಅಂತ ಅವರೇ ಕೊಟ್ಟಾರ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರ ವಿರೋಧದಲ್ಲಿ ಮಾಡಿ. ಸೊ ಮಾಧ್ಯಮ ಮಿತ್ರದಲ್ಲಿ ನಿಮ್ ಆಂಕರ್ ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ, ನಿಜವಾದ ಏನಪ್ಪ ಅಂತ ತೋರ್ಸ್ರಿ. ನಮ್ ಹೈಕಮಾಂಡ್ ಕೊನೆಗೆ ಏನ್ ಹೇಳ್ತಾರ ಕೇಳಕ್ ರೆಡಿ ಇದ್ರು. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷ ನಾವು ಅದ್ರಲ್ಲಿ ಒಳ್ಳೇದರ ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪದೇ ಬಗ್ಗೆ ಬಿಟ್ಟು ಪಕ್ಷದ ಚೌಕಟ್ಟಿನ ಹೋರಾಡಿದ್ರು. ಕೊನೆ ಪ್ರಶ್ನೆ ಸರ್, ನಾಳೆ ದೆಹಲಿ ನಾಯಕರು ಭೇಟಿ ಆಗ್ತೀರಾ ಅಂತ ಇದ್ದೀರಿ, ವಿಜೇಂದ್ರ ಅವರು ಬದಲಾವಣೆ ಮಾಡ್ಬೇಕು ನೋಡ್ರಿ. ನಾವು ನಾಯಕ ಬೆಳಗ್ಗೆ ಹೊಂಟಿಲ್ಲ. ನಾವು JBC ಬಿಜಾಪುರದಲ್ಲಿ ನಮ್ಗೆ ನಾನು ದೂರ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದ್ರೆ ಮೊದ್ಲೇ ಅಂತ ಮುಗಿತು. ಅದು ವರದಿ ಕೊಡಕ್ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿಯಾಗ ವರದಿ ಯಾರು ಕೊಡಕ್ ಹೊಂಟಿಲ್ಲ. ಸಾಮಾನ್ಯ ಸಿಕ್ಕರೆ ಭೇಟಿ ಹಾಕು, ಬಟ್ ನಾವು ಅವ್ರು ಭೇಟಿಯಾಗೋ ಉದ್ದೇಶ ಇಲ್ಲ.
ನಾವು ಜಾಯಿಂಟ್ ಪರ್ಮಿಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗಳು ಭೇಟಿಯಾಗಿ ನಾವು ವರದಿ ಕೂಡ ಹೊಂಟಿದ್ವಿ. ನೋ ನಾವ್ ಏನು ಬೇಡ, ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಬೇಡ, ಯಾರಿಗೂ ಬೇಡ. ಯಾರು ಮಾಡ್ಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ. ನಮ್ಗ ಒಂದೇ ಜಾತಿ ಸೀಮಿತವಾಗಂತ ಅಧ್ಯಕ್ಷ ಕೊಡ್ರಿ, ಎಲ್ಲಾ ಸಮುದಾಯ ವಿಶ್ವಾಸವಂತ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು. ನೀವು ಕೂಡ ಈಗ ಬಿಜೆಪಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ನಾಯಕರು, ಬಿಜೆಪಿ ಯಾರು ಆಗ್ಬೇಕು ಅಂತ ಹೇಳ್ತೀರಿ? ನಾವು ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ ನಾವು ಒಪಿನಿಯನ್ ಕೇಳಿ ಹೇಳ್ತೀವಿ. ಇಲ್ಲಿ ಹೇಳುದು ಮಾಧ್ಯಮ ಹೇಳುದು ಒಪಿನಿಯನ್. ರೈತರ ಪರವಾಗಿ ನಿಂತಂತವ್ರಿಗೆ ಈಗ ಬಿಜೆಪಿಯಿಂದ ಸೋಕಾಸ್ ನೋಟಿಸ್ ಕೊಡುವಂತ ಕೆಲಸ ಆಗ್ತಿದೆ. ಈ ಬಗ್ಗೆ ಅಲ್ಲ, ನೀನ ಈ ಪಾಠಕ್ ಅವ್ರು ಸಹಿ ಮಾಡಿದ್ರಲ್ಲ, ನೀವ ಸ್ಥಾನ ಕಟ್ಟ ಹಿಡಿದು ನಿಮ್ ಸಿಟ್ಟು ಬರ್ತೈತಿಲ್ಲೋ, ಕೊಟ್ಟ ಸೌಭಾಗ್ಯ ಕೊಟ್ಟ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು.